ಸಲ್ಲಿಸಿದ ಅಂದ್ರೆ ನಾವೆಲ್ಲರೂ ಕೂಡ ಬಸವಣ್ಣ ನೆನೆಯಾಕತ್ತೀವಿ, ಸ್ಮರಿಸಾಕತ್ತೀವಿ. ಇಲ್ಲಿ ನಮಗೆ ಭಾಳ ಆನಂದ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಬಸವಣ್ಣಂದ ಒಂದು ಹೆಸರಿಟ್ಟುಕೊಂಡು ಬಹಳ ಅದ್ಭುತವಾಗಿರುವಂಥ ಜಾತ್ರೆಯನ್ನು, ತೇರನ್ನು ನೀವು ಮಾಡಾಕತ್ತೀರಿ ಅಂದ್ರೆ ಬಹಳ ಹೃದಯ ತುಂಬಿ ಬರ್ತದೆ. ಯಾವಾಗ 6,000 ಜಂಗಮರು ಕಡಿಮೆ ಬಿದ್ದಾವಂತ ಬಸವಣ್ಣ ಅಂದ, ಅವಾಗ ಚೆನ್ನ ಬಸವಣ್ಣ ಅಂತಾನ, ಏನೂ ಚಿಂತೆ ಮಾಡಕ್ಕೆ ಹೋಗಬೇಡ ಬಸವಣ್ಣ, ನನ್ನ ಕಡೆ ಒಂದು ಉಪಾಯ ಐತೆ ಅಂದ. ಏನಪ್ಪ ಉಪಾಯ? ಏನಿಲ್ಲ, ಕಾಶ್ಮೀರದೊಳಗೆ ಮಾಂಡವ್ಯಪುರ ಅನ್ನೋ ಅಂತ ಒಂದು ಪಟ್ಟಣ ಐತೆ. ಆ ಪಟ್ಟಣದೊಳಗೆ ಮಹಾದೇವ ಭೂಪಾಲ ಅನ್ನುವಂಥ ಒಬ್ಬ ರಾಜ ಅದಾನ. ಆ ರಾಜನ ಬಳಿ 6,000 ಜಂಗಮರು ಆತನ ಅಂತಃಪುರದೊಳಗದಾರ, ಆತನ ಆಸ್ಥಾನದೊಳಗದಾರ. ಆ ಜಂಗಮರನ್ನು ನೀನು ಹೋಗಿ ಕರ್ಕೊಂಡು ಬರ್ಬೋದು ಬಸವಣ್ಣ ಅಂದ. ಅವಾಗ ಬಸವಣ್ಣ ಅಂದ, ನೋಡಿದ್ರೆ ಆತನೂ ಕೂಡ ಜಂಗಮ ಪ್ರೇಮಿ. 6,000 ಜಂಗಮರನ್ನ ಇಟ್ಕೊಂಡಾನ. ದಿನ ಜಂಗಮರ ಪಾದ ಪೂಜೆಯನ್ನು ಮಾಡಿ ಪ್ರಸಾದ ಮಾಡ್ತಾನ. ನನಗೆ ಹೆಂಗೆ ಕಳಿಸ್ತಾನೋ ಚನ್ನಬಸವಣ್ಣ? ಚನ್ನಬಸವಣ್ಣ ಅಂದ, ಹೇಳೋದನ್ನು ಹೇಳಿನಿ ಬಸವಣ್ಣ, ಮುಂದೆ ನಿನಗೆ ಬಿಟ್ಟಿದ್ದು ನೋಡು ಅಂದ. ಇಡೀ ರಾತ್ರಿ ಚಿಂತಾಕ್ರಾಂತನಾಗಿ ಬಸವಣ್ಣ ಚಿಂತೆ ಒಳಗೆ ನಿದ್ದೆ ಮಾಡಲಾರ್ದು 2 ದಿನ ಕಳೆದ ಮೇಲೆ ಮಾರು ವೇಷ ಹಾಕೊಂಡಂತ ನೋಡ್ರಿ. ದೇಹದ ತುಂಬ ಮಾರು ವೇಷ ಹಾಕ್ಕೊಂಡು, ಒಬ್ಬ ವ್ಯಾಪಾರಿಯ ವೇಷವನ್ನು ಹಾಕ್ಕೊಂಡು ಬಸವಣ್ಣ ಎಂಥವ ಅಂದ್ರೆ ನಿನ್ನೆ ಹೇಳಿದ್ರಿ ಇಲ್ಲಿ ನಮ್ಮ ಹಿರಿಯ ಅವ್ರ ಹೆಸರು ಏನೈತಲ್ರಿ, ಅಜ್ಜಪ್ಪ ಅವರು, ಅವ್ರ ತಂದೆಯವರು ನಿನ್ನೆ ಬಹಳ ಅದ್ಭುತವಾಗಿ ಮಾತನಾಡಿದ್ರು ಅವರು. ನೋಡ್ರಿ, ಬಸವಣ್ಣ ಎಷ್ಟು ದೊಡ್ಡ ಅದ್ಭುತವಾಗಿರುವಂಥ ಈ ನಾಡಿಗೆ ಪಾರ್ಲಿಮೆಂಟವನ್ನು 12ನೇ ಶತಮಾನದೊಳಗೆ ಕೊಟ್ಟ. ಇವತ್ತೇನು ನಾವು ಈ ಕಾನ್ಸೆಪ್ಟನ್ನು ನೋಡ್ತೀವಿ, ರಾಜಕೀಯದ ಏನು ಅದ್ಭುತವಾಗಿರುವಂಥ ಕನಸುಗಳನ್ನು ಈಗೇನು ಕಾಣ್ತೀವಿ, ಈ ಕನಸುಗಳನ್ನು 12ನೇ ಶತಮಾನದೊಳಗೆ ಈ ನಾಡಿಗೆ ಕೊಟ್ಟವ ಯಾರು ಅಂದ್ರೆ ಬಸವಣ್ಣ. ಎಷ್ಟು ಅದ್ಭುತವಾಗಿರುವಂಥ ಬಸವಣ್ಣ ಕೆಲಸ ಮಾಡಿದ ಅಂದ್ರೆ ನೋಡ್ರಿ, ಯಾವಾಗ ಚಿಂತಾಕ್ರಾಂತನಾಗಿ ಪ್ರಧಾನಮಂತ್ರಿ ಆದರೂ ಕೂಡ ಆ ಪ್ರಧಾನಮಂತ್ರಿಯ ವೇಷವನ್ನು ಕಳಚಿಟ್ಟು ಮಾರು ವೇಷ ಹಾಕೊಂಡಂತ ನೋಡ್ರಿ, ವ್ಯಾಪಾರಿ ವೇಷವನ್ನು ಹಾಕ್ಕೊಂಡು ಮಾಂಡವ್ಯಪುರಕ್ಕೆ ಹೊಂಟ. ಈ ಕಡೆ ಒಂದು ಜೋಳಿಗೆ, ಈ ಕಡೆ ಒಂದು ಜೋಳಿಗೆ, ತಲೆ ಮೇಲೆ ಒಂದು ಬುತ್ತಿ ಹೊಟ್ಕೊಂಡ. ಆ ಬುತ್ತಿ ಒಳಗೆ, ಜೋಳಿಗೆ ಒಳಗೆ ಏನಿತ್ತು ಅಂದ್ರೆ ಮಸಾಲೆ ಪದಾರ್ಥಗಳಿದ್ದು. ನಾವು ಅನ್ಬೋದು ಖರ್ಚಿಗೆ ಬಂಗಾರ ಭಾಳ ಚಲೋ ಹಣವನ್ನು ಇಟ್ಕೊಂಡು ಬಸವಣ್ಣ ಹೊಂಟಾನೇನು? ಇಲ್ಲ, ಬಸವಣ್ಣ ಏನು ತೊಗೊಂಡು ಹೊಂಟಾನಂದ್ರೆ ಮಸಾಲೆ ಪದಾರ್ಥಗಳನ್ನು ತೊಗೊಂಡು ಹೊಂಟಾನಂತ ನೋಡ್ರಿ. 2 ಕಡೆ ಮಸಾಲೆ ಪದಾರ್ಥಗಳನ್ನು, ತಲೆ ಮೇಲೆ ಮಸಾಲೆ ಪದಾರ್ಥಗಳನ್ನು ಹೊತ್ಕೊಂಡು ಯಾವಾಗ ಮಾಂಡವ್ಯಪುರಕ್ಕೆ ಹೊಕ್ಕಾನ, ಆ ಮಾಂಡವ್ಯಪುರವನ್ನು ನೋಡಿದ್ನು ಅಲ್ಲೆಲ್ಲ ಜಂಗಮರು ಓಡಾಡಕತ್ತಿದ್ರು ಅಂತ ನೋಡ್ರಿ. ಬಾಯಿ ಒಳಗೆ ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರ, ಕೊರಳಲ್ಲಿ ರುದ್ರಾಕ್ಷಿ, ಕಾಲೊಳಗೆ ಕಟಗಿ ಆವುಗೆಗಳು, ತಲೆ ಮೇಲೆ ಪೇಟವನ್ನು ಹಾಕ್ಕೊಂಡು ಎಲ್ಲರ ಹಣೆ ಮೇಲೆ ವಿಭೂತಿಯನ್ನು ಧರಿಸ್ಕೊಂಡು ಅಲ್ಲಿ ಓಡಾಡುವಂಥ ಸಂದರ್ಭವನ್ನು ಯಾವಾಗ ಬಸವಣ್ಣ ನೋಡಿದ ಆನಂದ ಆದ ನೋಡ್ರಿ. ಹಂಡೆ ಹಾಲು ಕುಡ್ದಟ್ಟು ಸಂತೋಷ ಆಗ್ತದೆ ಬಸವಣ್ಣಗೆ ದಾಸೋಹ ಅಂದ್ರೆ ಅಷ್ಟು ತೃಪ್ತಿ, ಆನಂದ. ಯಾವಾಗ 6,000 ಜಂಗಮರನ್ನು ನೋಡಿ ಖುಷಿಪಟ್ಟು ಅವ್ರಿಗೆ ಹೋಗಿ ಆಮಂತ್ರಣ ಕೊಟ್ಟನಂತ. ಎಲ್ಲ ಜಂಗಮರಿಗೆ ನನ್ನದೊಂದು ವಿನಂತಿ, ನಾಳೆ ದಿನ ಇಲ್ಲೇ ಊರ ಮಾಂಡವ್ಯಪುರದಿಂದ ದೂರದೊಳಗೆ ಇಲ್ಲೇ ಹೊರಗೆ ನಂದೊಂದು ಗುಡಿಸಲ ಹಾಕಿನ್ರಪ್ಪ, ನನ್ನ ಗುಡಿಸಲಕ್ಕೆ ಮಸ್ತ್ ಆನಂದವಾಗಿರುವಂಥ ಪ್ರಸಾದವನ್ನು ರೆಡಿ ಮಾಡ್ತೀನಿ, ನೀವೆಲ್ಲ ಜಂಗಮರ ನನ್ನ ಆಮಂತ್ರಣಕ್ಕೆ ನೀವು ಬರಬೇಕು ಅಂತ ಬಸವಣ್ಣ ಹೇಳಿದಂತ. ಅವಾಗ ಎಲ್ಲ ಜಂಗಮರ ಖುಷಿಪಟ್ಟರು, ಆನಂದ ಪಟ್ಟರು. ಆಯ್ತು ಬಸವಣ್ಣ ಬರ್ತೀವಿ. ಖುಷಿಪಟ್ಟು ಮಾರನೇ ದಿನ ಬಂದ್ರಂತ ನೋಡ್ರಿ. ಬಸವಣ್ಣ ಎಷ್ಟು ವಿಧ ವಿಧವಾಗಿರುವಂಥ ಅಡುಗೆ ಮಾಡಿದ್ದ ಅಂದ್ರೆ, ನೀವೆಲ್ಲ ನಳಪಾಕ ಅಂತ ಹೆಸರು ಕೇಳಿರಿ. ನಳಪಾಕನ ಇತಿಹಾಸವನ್ನು ಓದುವಂಥ ಸಂದರ್ಭದೊಳಗೆ ಆತ ಮಾಡಿರುವಂಥ ಅಡುಗೆ ಘಮ ಘಮ ವಾಸನೆ 10 ಕಿಲೋಮೀಟ್ರ್ ಹರಡುತ್ತಿತ್ತಂತ. ಎಷ್ಟು ಕಿಲೋಮೀಟ್ರಿ? 10 ಕಿಲೋಮೀಟ್ರ್ ಹರಡುತ್ತಿತ್ತಂತ. ನಮ್ಮ ಇಲ್ಲೇ ಮನೆ ಬಾಜುನ ಬರೋಂಗಿಲ್ಲ. ಈಗ 10 ಕಿಲೋಮೀಟ್ರ್ ಅಡುಗೆ ವಾಸನೆ ಘಮ ಘಮ ಹರಡುತ್ತಿತ್ತಂತ. ಯಾವಾಗ ಬಸವಣ್ಣ ಮಾಡಿರುವಂಥ ಅದ್ಭುತ ಅಡುಗೆಯನ್ನು ಉಂಡಿರುವಂಥ ಜಂಗಮರ ಮಾರನೇ ದಿನ ಹೇಳಿದ್ರಂಥವ್ರು, ಬಸವಣ್ಣ ಮಾರನೇ ದಿನಕ್ಕೆ ನೀ ಕರೆಯೋದೇ ಬೇಕಾಗಿಲ್ಲಪ್ಪ, ನಾವೇ ಬರ್ತೀವಿ ಅಂದ್ರಂಥವ್ರು 6,000 ಜಂಗಮರ. 1 ದಿನ, 2 ದಿನ, 10 ದಿನ, 15 ದಿನ ಪ್ರಸಾದ ಮಾಡಿದ ಮೇಲೆ ಜಂಗಮರಿಗೆ ಬಸವಣ್ಣ ಹೇಳಿದಂತ, ನಾನು ಹೋಗಿ ಬರ್ತೀನಿ, ನಮಸ್ಕಾರಗಳು ಅಂದಂತ, ಶರಣು ಶರಣಾರ್ಥಿ ಅಂದಂತ. ಅವಾಗ ಜಂಗಮರ ಅಂದ್ರಂತ, ಬಸವಣ್ಣ ಇಷ್ಟು ಚಲೋ ಅದ್ಭುತವಾಗಿರುವಂಥ ಪ್ರಸಾದ ಉಣಿಸಿಪ, ನಿನ್ನನ್ನು ಹೆಂಗೆ ಬಿಟ್ಟು ಕಳಿಸ್ತೀವಿ ಅಂದ್ರವರು. ಅವಾಗ ಓಹೋ, ಹಂಗಿದ್ರೆ ಇಂಥ ಪ್ರಸಾದ ಉಣ್ಬೇಕಲ್ಲ, ನೀವು ಇಂಥ ಪ್ರಸಾದ ಸ್ವೀಕಾರ ಮಾಡಬೇಕಲ್ಲ, ಹಾಗಿದ್ರೆ ನನ್ನ ಜೊತೆಗೆ ಕಲ್ಯಾಣಕ್ಕೆ ಬರ್ರಿ ಅಂದ ಬಸವಣ್ಣ. ನೋಡ್ರಿ ಆತನ ಉಪಾಯ ಹೆಂಗೈತೆ ನೋಡ್ರಿ. ಬಸವಣ್ಣ ಎಷ್ಟು ಚಲೋ ಉಪಾಯ ಹಾಕ್ಯಾನ ನೋಡ್ರಿ. ಆವಾಗ ಜಂಗಮರು ಅಂದರು, ಓಹೋ ಇದು ಗಡಿ ಬೇರೆ ಐತಿದು, ಇದು ಕಲ್ಯಾಣದ ಪ್ರಧಾನಮಂತ್ರಿ ಬಸವಣ್ಣ, ಇದು
ಬಸವಣ್ಣ ಮಾರುವೇಷ ಹಾಕೊಂಡು ನಮಗೆ ಉಣಿಸಿದಂಗೆ ಮಾಡಿ ನಮ್ಮನ್ನು ಕಲ್ಯಾಣಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಾನ ಅನ್ಕೊಂಡ್ರು ಅವರು. ಅವಾಗ ಬಸವಣ್ಣಗೆ ಅಂದ್ರಂತ ಜಂಗಮರು ಅಂತಾರ, ಆಯ್ತು ಬಸವಣ್ಣ ಬರ್ತೀವಿ. ಅಲ್ಲಿಂದ 6,000 ಜಂಗಮರನ್ನು ಕದ್ಕೊಂಡು ಬಂದಂತ್ರಿ. ಈಗಿನ ರಾಜಕಾರಣಿಗಳು ಹೆಂಗೆ ಈ ಮತಕ್ಷೇತ್ರ ಹೊತ್ಕೊಂಡು ಕಳ್ತನ ಮಾಡ್ಕೊಂಡು ಹೆಂಗೆ ಹೋಗ್ತಾರಲ್ರಿ, ಹಂಗೆ ಬಸವಣ್ಣ ಕಳ್ತನ ಮಾಡ್ಕೊಂಡು ಬಂದಂತ. ಹೆಂಗೆ ಕಳ್ತನ ಮಾಡ್ಕೊಂಡು ಬಂದಾನ ಗೊತ್ತಿಲ್ಲ. 6,000 ಜಂಗಮರನ್ನು ಕಾಶ್ಮೀರದಿಂದ ಬಸವ ಕಲ್ಯಾಣ ಕರ್ಕೊಂಡು ಬಂದಂತ ನೋಡ್ರಿ ಬಸವಣ್ಣ. ಯಾವಾಗ ಬಸವಣ್ಣ ಕರ್ಕೊಂಡು ಬಂದ ಈ ಸುದ್ದಿ ಯಾರಿಗೆ ಮುಟ್ಟುತ್ರಿ? ಮಾಂಡವ್ಯಪುರದ ರಾಜ್ಯನಾಗಿರುವಂಥ ಮಹಾದೇವ ಭೂಪಾಲನಿಗೆ ಮುಟ್ಟುತ್ತಿದ್ದು. ಮಹಾದೇವ ಭೂಪಾಲ ಅನ್ಕೊಂಡ, ಯಾರು ನಮ್ಮ ಜಂಗಮರನ್ನು ಕದ್ಕೊಂಡು ಹೋದವರು ಹುಡುಗರು ಎಲ್ಲ ಕಡೆ ಅಂದಾಗ ಬಂದು ಒಬ್ಬ ಮನುಷ್ಯ ಹೇಳಿದಂತ, ರಾಜರ ಮಹಾದೇವ ಭೂಪಾಲರ, ಈ ನಾಡಿನೊಳಗೆ ಬಹಳ ಜನ ಹೆಣ್ಣು ಹೊಣ್ಣು ಬಂಗಾರವನ್ನು ಕದಿಯೋರು ಅದಾರಿಪ್ಪ, ಹಣವನ್ನು ಕದಿಯೋರು ಅದಾರ. ಈ ನಾಡಿನೊಳಗೆ ಜಂಗಮರನ್ನು ಕದಿಯುವಂಥ ಒಬ್ಬ ಮನುಷ್ಯ ಅದನ, ಅದು ಕಲ್ಯಾಣದ ಬಸವಣ್ಣ ಅದನ. ಅವನು ಬಿಟ್ಟರೆ ಯಾರೂ ನಿಮ್ಮ ಶರಣರನ್ನು ನಿಮ್ಮ ಜಂಗಮರನ್ನು ಕಳತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದ. ನೋಡ್ರಿ ಬಸವಣ್ಣ ಎದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ? ದಾಸೋಹ ಜಂಗಮಗಳನ್ನು ಪ್ರಸಾದಿಕರನ್ನು ಕದಿಯೋದ್ರೊಳಗೆ. ನೋಡ್ರಿ ಯಾವಾಗ ಬಸವಣ್ಣ ಹಿಂಗೆ ಕದ್ಕೊಂಡು ಹೋಗ್ಯಾನ ಅನ್ನೋವಂಥ ಸುದ್ದಿ ಗೊತ್ತಾಯ್ತು, ಮಾರನೇ ದಿನ ಕರೆಸಿದ್ ನೋಡ್ರಿ ಒಬ್ಬವನು. ನಿನ್ನೆ ಹೇಳಿದ್ನಲ್ರಿ ಕೊಲೆಗಡಕ, ಯಾರು ಆತನ ಹೆಸರು ನೆನಪಿಟ್ರೇನ್ರಿ? ಯಾರೋ ಒಬ್ರು ಯಾರು ನೆನಪಿಟ್ರಿ ಕೊಲೆಗಡಕನ ಹೆಸರು? ಕಲ್ಯಾಣದ ಬಹು ದೊಡ್ಡ ಕೊಲೆಗಡಕ ಯಾರೋ ಒಬ್ರು ಹೇಳಿದ್ರು ನೋಡ್ರಿ. ಒಬ್ಬ ಜೋರು ಚಪ್ಪಾಳಿ ಹೊಡ್ರಿ ಅವ್ರಿಗೊಂದು. ಯಾರು ಹೇಳ್ಯಾರ ನೋಡ್ರಿ ಅವ್ರಿಗೆ. ಹಾಂ, ಚಪ್ಪಾಳಿ ಹೊಡೆಯೋದಕ್ಕೂ ದುಡ್ಡು ಕೊಡ್ತೈತ್ರಿ ನಾಳಿಂದ ನಿಮಗೆ. ಹೊಡ್ರಿ, ಜೋರು ಚಪ್ಪಾಳಿ ಹೊಡ್ರಿ, BP ಶುಗರ್ ಏನೂ ಬರಂಗಿಲ್ಲ ನೋಡ್ರಿ. ಚಿಕ್ಕಯ್ಯ ಅಂತ ಹೆಸರಿಟ್ರ. ಅವ್ರು ಹೆಂಗೆ ನೆನಪಿಟ್ರ ಅಂದ್ರೆ ಈಗಿನ ನಮ್ಮ ಫಿಲ್ಮ್ ಸ್ಟಾರ್ ಚಿಕ್ಕನ್ ಅದನ್ನಲ್ರಿ, ಅವನ ಹೆಸರು ನೆನಪಿಟ್ಕೊಂಡ್ಬಿಟ್ರೆ ಅಲ್ಲಿದ್ದು ನೆನಪಿರ್ತದೆ ತೋರಿ ಅಂತಾರ ಅವರು. ಹೌದಲ್ರಿ? ಹಂಗೇನಿಲ್ರಿ. ನೋಡ್ರಿ ಯಾವಾಗ ಕೊಲೆಗಡಕನಾಗಿರುವಂಥ ಚಿಕ್ಕಯ್ಯ ಕರೆದ್ರು ನೋಡ್ರಿ ಮಹಾದೇವ ರಾಜರು ಕರೆದು, ಹೋಗು ಬಸವಣ್ಣ ಕೊಲೆ ಮಾಡ್ಕೊಂಡು ಬಾ. ಅವಾಗ ಕೊಲೆ ಮಾಡಬೇಕು ಅಂತ ಕೈ ಒಳಗೆ ಕತ್ತಿ ಹಿಡ್ಕೊಂಡು ಬಸವಣ್ಣ ಯಾವಾಗ ಮುಂದೆ ಹೊಂಟಿದ್ದ, ಹಿಂದಿಂದ ಕೊಲೆಗಡಕ ಚಿಕ್ಕಣ್ಣ ಬಂದ. ಕೊಲೆಗಡಕನಾಗಿರುವಂಥ ಚೂರಿ ಚಿಕ್ಕಣ್ಣ ಹಿಂದಿಂದ ಬರಕತ್ತ. ಯಾವಾಗ ಈ ಸುದ್ದಿ ಯಾರಿಗೆ ಹೋಗಿ ಮುಟ್ಟಿತು ಅಂದ್ರೆ ಮಹಾದೇವ ಭೂಪಾಲನ ತಂಗಿ ಇದ್ಲು ಒಬ್ಬಕಿ. ಮಹಾದೇವ ಭೂಪಾಲನ ತಂಗಿ ಆಕಿನೂ ಕೂಡ ಸತ್ಯ ಶುದ್ಧವಾಗಿರುವಂಥ ಕಾಯಕ ಜಂಗಮ ಪ್ರೇಮಿಯಕಿ. ಬಸವಣ್ಣ ಪ್ರಧಾನಿ ಆತನ ಬಗ್ಗೆ ಬಹಳ ಚಲೋ ಆಕೆ ಅರಿತುಕೊಂಡಿದ್ಲು. ಯಾವಾಗ ನನ್ನ ಅಣ್ಣನಾಗಿರುವಂಥ ರಾಜ ಯಾವಾಗ ಬಸವಣ್ಣ ಕೊಲೆ ಮಾಡಬೇಕು ಅಂತ ಚೂರಿ ಚಿಕ್ಕಣ್ಣ ಕಳಿಸಿದ, ಈ ನಾಡಿನೊಳಗೆ ಸತ್ಯ ಶುದ್ಧವಾಗಿರುವಂಥ ಕಾಯಕ ದಾಸೋಹ ಪ್ರಸಾದಗಳು ಉಳ್ದಾವಂದ್ರೆ ಅದು ಬಸವಣ್ಣನಿಂದ ಮಾತ್ರ ಸಾಧ್ಯ. ಅಂತ ಬಸವಣ್ಣಕ್ಕೆ ಕೊಲೆ ಮಾಡಿಬಿಟ್ರೆ ಈ ನಾಡ ಕೆಳಗೆ ಬಿದ್ದಂಗೆ ಆಗತ್ತಂತ ತಿಳ್ಕೊಂಡು ನೋಡ್ರಿ ಅಂಥ ವಿಚಾರ ಮಾಡ್ತಾಳಂದ್ರೆ, ಆಗಿನ ಕಿತ್ತೂರಾಣಿ ಚೆನ್ನಮ್ಮನ ಹಾಗೆ ಕೈ ಒಳಗೆ ಕತ್ತಿಯನ್ನು ಹಿಡ್ಕೊಂಡು ಬಂತಾದೇವಿ ಆ ಚೂರಿ ಚಿಕ್ಕನ ಹಿಂದಿಂದ ಹೊಂಟ್ಲಂತ ನೋಡ್ರಿ. ಯಾವಾಗ ಮುಂದೆ ಚೂರಿ ಚಿಕ್ಕನ ಹೊಂಟಾನ, ಹಿಂದಿಂದ ಬಂತಾದೇವಿ ಕತ್ತಿಯನ್ನು ಹಿಡ್ಕೊಂಡು ಹೊಂಟಾಳ. ಯಾವಾಗ ಚೂರಿ ಚಿಕ್ಕನ ಕಲ್ಯಾಣದ ಪ್ರವೇಶವನ್ನು ಮಾಡ್ತಾನ, ಆ ಕಲ್ಯಾಣದ ರಾಜ ವೈಭವವನ್ನು ನೋಡಿದ ಚೂರಿ ಚಿಕ್ಕನ್ನ. ನೋಡ್ರಿ, ನೋಡಿ ಎಷ್ಟು ಆನಂದ ಪಡ್ತಾನಂದ್ರೆ, ಯಾರೂ ಕೂಡ ಮೈಗಳ್ರ ಕಲ್ಯಾಣದೊಳಗಿಲ್ಲ, ಯಾರೂ ಕೂಡ ದುಡಿಲಾರ್ದ ಕಟ್ಟಿ ಮೇಲೆ ಕುಂತವ್ರು ಯಾರೂ ಕೂಡ ಹರಟಿ ಬಡಿಯೋರು ಇಲ್ಲ. ಎಲ್ಲರೂ ಕೂಡ ಮೈ ಬಗ್ಗಿಸಿ ದುಡಿಯೋರ ಕಲ್ಯಾಣದೊಳಗೆ ಕಾಣ್ತಿದ್ರು. ಯಾರೂ ಕೂಡ ಹರಾಮಿ ತಿನ್ನೋರು ಇರಲೇ ಇಲ್ಲ ಅಲ್ಲಿ. ಎಷ್ಟು ಚಲೋ ದುಡಿತಿದ್ರು ಅಂದರೆ ಕಾಯಕವನ್ನು ಮಾಡಿ ಅದರಿಂದ ಬಂದಿರುವಂಥ ದುಡ್ಡನ್ನು ದಾಸೋಹಕ್ಕಾಗಿ ಮೀಸಲಿಡುವಂಥ ಯಾವಾಗ ಶರಣರನ್ನು ಚಿಕ್ಕಣ್ಣ ನೋಡಿದ, ಚಿಕ್ಕಣ್ಣ ಅಂದಂತ ಎಷ್ಟು ಆನಂದ ಐತಲ್ಲ ಇದ್ರೊಳಗೆ ಅಂತ ತಿಳ್ಕೊಂಡು ಕತ್ತಿಯನ್ನು ಅಲ್ಲೇ ಬಿಟ್ಟವನು ಅವ್ರೊಳಗೆ ಒಂದಾಗಿಬಿಟ್ಟು ನೋಡ್ರಿ. ಯಾವಾಗ ಚೂರಿ ಚಿಕ್ಕಣ್ಣ ಆ ಶರಣರೊಳಗೆ ಒಂದಾಗಿಬಿಟ್ಟ, ಹಿಂದಿಂದ ಯಾರು ಬರಾಕತ್ತಿದ್ರು ಅಂದ್ರೆ ಬಂತಾದೇವಿ ಬರಾಕತ್ತಿದ್ಲು. ಬಂತಾದೇವಿ ಬಂದಕ್ಕಿನ ಇನ್ನೇ ನೀವು ಎಂಟ್ರಿ ಆಗೇನ ಪ್ರವೇಶ ಆಗೇನ ಬಸವಣ್ಣ ಕೊಲೆ ಮಾಡಿಬಿಟ್ನೇನು ಅಂತ ಓಡೋಡಿ ಬಂದು ನೋಡುವಷ್ಟರೊಳಗೆ ಚಿಕ್ಕಣ್ಣು ಕೂಡ ಕತ್ತಿಯನ್ನು ಬಿಟ್ಟು ಕಾಯಕದೊಳಗೆ ತೊಡಗಿಕೊಂಡು ಬಿಟ್ಟಿದ್ದಂತ. ಅವಾಗ ಬಂತಾದೇವಿ ಅನ್ಕೊಳ್ತಲ್ಲ, ಓಹೋ ಚಿಕ್ಕಣ್ಣು ಕೂಡ ಶರಣಾಗ್ಯಾನಂದ್ರೆ ನಾನು ಕೂಡ ನನ್ನ ರಾಜನನ್ನು ಕಲ್ಯಾಣಕ್ಕೆ ಕರ್ಕೊಂಡು ಬರಬೇಕು ಅನ್ಕೊಂಡ್ಲಕ್ಕಿ. ಯಾರೀ? ಬಂತಾದೇವಿ ತಂಗಿ. ಆ ಕಡೆ ಒಂದು ಕಡೆ ಮಾಂಡವ್ಯಪುರದೊಳಗೆ ಡಂಗೂರ ಸಾರಿಬಿಟ್ಟಿದ್ದ ರಾಜ. ಏನಂತ ಡಂಗೂರ ಸಾರಿದ್ದ ಅಂದ್ರೆ, ನನ್ನ ತಂಗಿಯನ್ನು ಹುಡುಕಿ ಕೊಟ್ಟವರಿಗೆ 1,00,000 ರೂಪಾಯಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದ. ಯಾವಾಗ ತಂಗಿ ಹೊಂಟ್ಲು
ಮಾಂಡವ್ಯಪುರ ಕಾಶ್ಮೀರ ಕಡೆ ಹೊಂಟ್ಲು. ಆ ಕಡೆ ಎಲ್ಲ ಕಡೆ ಹುಡ್ಕಾಕತ್ತಾರ ಕಾಶ್ಮೀರದೊಳಗೆ ತಂಗಿಯನ್ನು. ಅರಮನೆ ಹೊರಗಡೆ ಹಿಂಗೆ ಅಂಗಳದೊಳಗೆ ನಿಂತುಕೊಂಡಾನ. ಒಂದು ದಿನ ತಂಗಿ ಹಿಂಗೆ ಬಂದು ನೋಡ್ರಿ. ತಂಗಿ ಬಂದಕ್ಕೆನ ಯಾವಾಗ ರಾಜ ಮಾದೇವ ಭೂಪಾಲ ಹಿಂಗೆ ನಿಂತ, ಅವಾ ತಂಗಿ ಎಲ್ಲಿ ಹೋಗಿದ್ದಿ ಅಂತ ಕೇಳೋದೇ ತಡ, ಯಾವಾಗ ಬೊಂತಾದೇವಿ ಹಿಂಗೆ ತನ್ನ ಶರಗಣ್ಣ ಹಿಂಗೆ ಒಡ್ಡತಾಳಂತ. ತನ್ನ ಶರಗಣ್ಣ ಹಿಂಗೆ ಒಡ್ಡಿ, ಅಣ್ಣ ನನಗೊಂದು ಭಿಕ್ಷೆ ಹಾಕು ಅಂದ್ಲು. ಅವಾಗ ಮಾದೇವ ಭೂಪಾಲನಿಗೆ ಹೆಂಗಾಗಿರಬಾರ್ದ್ರಿ? ಸ್ವಂತ ತಂಗಿಯಾಗಿರುವಂಥ ಬೊಂತಾದೇವಿ ಅಣ್ಣ ನನಗೆ ಭಿಕ್ಷೆಯನ್ನು ಕೊಡು ಅಂದಾಗ ರಾಜನಾಗಿರುವಂಥ ಅಣ್ಣ ಹೇಳ್ತಾನ, ತಂಗ್ಯವ್ವ ಏನು ಬೇಕು ನಿನಗೆ? ಈ ರಾಜ ವೈಭವ ಬೇಕೇನ? ಮತ್ತು ರತ್ನಗಳ ಬೇಕೇನ? ಬಂಗಾರ ಬೇಕೇನ? ಸಂಪತ್ತು ಬೇಕೇನ? ಏನು ಬೇಕು ಹೇಳ, ನಿನ್ನ ಉಡಿ ಒಳಗೆ ಅದನ್ನು ಹಾಕ್ತೀನಿ ಅಂದ. ಅವಾಗ ಬೊಂತಾದೇವಿ ಅಂತಾಳ, ಅಣ್ಣ ಅವು ಯಾವೂ ಕೂಡ ನನ್ನ ಉಡಿ ಒಳಗೆ ಬೇಡ. ನನ್ನ ಉಡಿ ಒಳಗೆ ಏನು ಬೇಕು ಅಂದ್ರೆ ಸತ್ಯ ಶುದ್ಧವಾಗಿರುವಂಥ ಕಾಯಕವನ್ನು ಮಾಡಿ ಅದರೊಳಗೆ ಬಂದಿರುವಂಥ ಒಂದು ನಯಾ ಪೈಸೆಯನ್ನು ನನ್ನ ಉಡಿ ಒಳಗೆ ಹಾಕು ಅಣ್ಣ ಅಂದ್ಲು. ಹೆಂಗಾಗಿರಬಾರ್ದ್ರಿ ಅಣ್ಣಗೆ? ಅವಾಗ ತಂಗಿನ ಪರಪಂಚ ಅಂದ್ಕೊಂಡಿರುವಂಥ ಅಣ್ಣನಾಗಿರುವಂಥ ಮಾದೇವ ಭೂಪಾಲ, ಅವ ಸತ್ಯಶುದ್ಧ ಕಾಯಕ ಅಂದರೆ ಏನಿವ ಗೊತ್ತೇ ಇಲ್ಲ ಆತನಿಗೆ. ಸತ್ಯಶುದ್ಧ ಕಾಯಕ ಅಂದರೆ ಏನು, ಅದರಿಂದ ಬಂದಿರುವಂಥ ನಯಾ ಪೈಸ ಅಂದರೆ ಏನಿವ? ಅಣ್ಣ ನಿನಗೆ ಗೊತ್ತಾಗಬೇಕಲ್ಲ, ಅದ್ರ ಬಗ್ಗೆ ನೀ ತಿಳ್ಕೊಬೇಕಲ್ಲ, ಅದ್ರ ಬಗ್ಗೆ ನಿನಗೆ ಅರಿವು ಬೇಕಂದ್ರೆ ನನ್ನ ಜೊತೆಗೆ ಕಲ್ಯಾಣಕ್ಕೆ ಬಾ ಅಂದ್ ನೋಡ್ರಿ ಬೊಂತಾದೇವಿ. ಯಾವಾಗ ಬೊಂತಾದೇವಿ ಹಿಂಗೆ ಕರೆದ್ಲು, ರೆಡಿಯಾದ ಅಣ್ಣ. ಮತ್ತು ತಂಗಿ ಹೇಳ್ಯಾಳಂದ್ರೆ ರೆಡಿಯಾದ. ಹಿಂಗೆ ಮುಂದೆ ಒಂದು 2 ಹೆಜ್ಜೆ ಇಡೋದ್ರೊಳಗೆ, ಅಣ್ಣ ನಿಲ್ಲು, ನೀ ಬರುವುದಾದ್ರೆ ಹಿಂಗೆ ಬರಕ್ಕೆ ಹೋಗ್ಬೇಡ. ನಿನ್ನ ವೈಭವದ ಏನು ಆಡಂಬರದ ಈ ವಸ್ತುಗಳದಾವಲ್ಲ, ದೇಹದ ಮೇಲೆ ಏನು ಸಂಪತ್ತು ಭಾಳ ಚಲೋ ಬಂಗಾರ ಕಿರೀಟ ಧರಿಸ್ಕೊಂಡಿಯಲ್ಲ, ಈ ಕಿಮ್ಮತ್ತಿನ ಎಲ್ಲ ವಸ್ತುಗಳನ್ನು ಕಳಚಿಟ್ಟು ಕೇವಲ ಕೆಳಗಡೆ ಒಂದು ಲುಂಗಿ, ಮ್ಯಾಲಗಡೆ ಒಂದು ಅಂಗಿ ವಸ್ತ್ರವನ್ನು ಹಾಕ್ಕೊಂಡು ನನ್ನ ಜೊತೆಗೆ ಬಾ ಅಣ್ಣ ಅಂದ್ಲು. ನೋಡ್ರಿ, ಯಾವಾಗ ಎಲ್ಲವನ್ನು ಕಳಚಿಟ್ಟು ಮಾದೇವ ಭೂಪಾಲ ಸಣ್ಣ ಉಡುಗೆಗಳನ್ನು ಹಾಕ್ಕೊಂಡು ಕಲ್ಯಾಣಕ್ಕೆ ಬರುವಂಥ ಸಂದರ್ಭದೊಳಗೆ ಬಸವಣ್ಣಗೆ ಸುದ್ದಿ ಮುಟ್ಟಿಬಿಟ್ಟಿತ್ತು. ಬಸವಣ್ಣ ಅಂದ, ಓಹೋ ರಾಜರಾಗಿರುವಂಥ ಮಾದೇವ ಭೂಪಾಲರು ಕಲ್ಯಾಣಕ್ಕೆ ಬರಕತ್ತಾರ, ಅವರನ್ನು ಸ್ವಾಗತ ಮಾಡಬೇಕು ಅಂತ ಬಸವಣ್ಣ ನಿಂತಿದ್ದ. ಮಾದೇವ ಭೂಪಾಲರಿಗೆ ಜಯವಾಗಲಿ, ಮಾದೇವ ಭೂಪಾಲರಿಗೆ ಜಯವಾಗಲಿ ಅಂತ ಯಾವಾಗ ಕಲ್ಯಾಣದ ಪ್ರವೇಶವನ್ನು ಮಾಡ್ತಾರ ನೋಡ್ರಿ, ನಮಗೆಲ್ಲ ನೆನಪಿರಲಿ, ರಾಜದ ವೈಭವವನ್ನು ಅನುಭವಿಸಿರುವಂಥ ರಾಜ ಮಾದೇವ ಭೂಪಾಲ ಕಲ್ಯಾಣಕ್ಕೆ ಪ್ರವೇಶ ಮಾಡಿ ಕಟ್ಟಿಗೆ ಮಾರುವಂಥ ಕೆಲಸವನ್ನು ಕಾಯಕವನ್ನು ಮಾಡ್ತಾನ. ಯಾವ ಕಾಯಕ ರೀ? ಮಾದೇವ ಭೂಪಾಲ ಅಂತ ಹೆಸರಿದ್ದಿರುವಂಥ ಆ ರಾಜನ ಹೆಸರು ಕಲ್ಯಾಣದಕ್ಕೆ ಬಂದ ಕಲ್ಯಾಣದೊಳಗೆ ಕಟ್ಟಿಗೆಯನ್ನು ಬುಟ್ಟಿ ಒಳಗೆ ತಲೆ ಮೇಲೆ ಇಟ್ಕೊಂಡು ಕಟ್ಟಿಗೆ ಬೇಕೇನ್ರಿ ಕಟ್ಟಿಗೆ, ಕಟ್ಟಿಗೆ ಬೇಕೇನ್ರಿ ಕಟ್ಟಿಗೆ ಅಂತ ಬೀದಿ ಒಳಗೆ ಅಡ್ಡಾಡ್ಕೊಂಡು ಮೋಳಿಗೆ ಮಾರಯ್ಯನಾಗಿ ಕಲ್ಯಾಣದೊಳಗೆ ಕಾಯಕವನ್ನು ಮಾಡ್ತಾನ. ಮೋಳಿಗೆ ಮಾರಯ್ಯನಾಗಿ ನೋಡ್ರಿ, ಕಲ್ಯಾಣ ಎಂತಿಂಥವ್ರಿಗೆ ಸಾಕ್ಷಿ ಆಯ್ತು, ಕಲ್ಯಾಣ ಎಷ್ಟು ದೊಡ್ಡವರಿಗೆ ಸಾಕ್ಷಿ ಆಯ್ತು. ಬರೇ ಕಾಶ್ಮೀರದಿಂದ ಕೇವಲ ಮಾಂಡವ್ಯಪುರದಿಂದ ರಾಜ ಒಬ್ಬನೇ ಬರಲಿಲ್ಲ, ಎಲ್ಲೆಲ್ಲಿಂದ ಬಂದ್ರಿ? ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಎಲ್ಲ ಹಾದಿಗಳು ಎಲ್ಲಿಗೆ ಅಂದರೆ ಕಲ್ಯಾಣದ ಕಡೆಗೆ ಬರ್ತಾ ಇದ್ದು. ಬಸವಣ್ಣ ಏನೂ ಕೊಡಲಿಲ್ಲ ನೋಡ್ರಿ. ಈಗಿನ ಹಂಗೆ ಭಾಳ ಚಲೋ ಮಂತ್ರಿಸಿ ಪ್ರಸಾದವನ್ನು ಕೊಡಲಿಲ್ಲ, ಭಾಳ ಚಲೋ ಮಂತ್ರಿಸಿ ನೀರನ್ನು ಕೊಡಲಿಲ್ಲ. ಬಸವಣ್ಣ ಏನು ಕೊಟ್ಟ ಅಂದ್ರೆ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ದುಡಿರಿ, ಆ ದುಡಿದಿರುವಂಥ ಒಂದಿಷ್ಟು ಹಣದೊಳಗೆ ದಾಸೋಹ ಮಾಡಿರಿ ಅಂತ ಬಸವಣ್ಣ ಹೇಳಿಕೊಟ್ಟ. ಈಗಿನ ನಾವು ಮಾಡಕತ್ತೀವೇನ್ರಿ, ಬರೀ ಕೂಡಿ ಹಾಕ್ತೀರಿ. ಮಕ್ಕಳಿಗೆ ಹೆಂಗಂದ್ರೆ ಬರೀ ದುಡ್ಕೊಂಡು ಬಾ ಅದನ್ನು ದುಡಿದು ತಾಯಿ ಕೈ ತಂದು ಕೊಟ್ರೆ ತಾಯಿ ಏನು ಮಾಡ್ತಾಳ್ರಿ, ಬಂದು ಬರೀ ಟಿಜರಿ ಒಳಗೆ ಒಟ್ಟುದ ನಡ್ದಾವಲ್ರಿ. ಮಕ್ಕಳಿಗೆ ಹೆಂಗಾಗಿಬಿಟ್ಟತ್ತಂದ್ರೆ ಗುಣಕ್ಕಿಂತ ಹಣನ ಹೆಚ್ಚಾಗಿಬಿಟ್ಟೈತಿ ಇತ್ತೀಚಿನ ದಿನಮಾನದೊಳಗೆ. ಒಟ್ಟೆ ನಾವು ನೋಡ್ರಿ ಗುಣವನ್ನು ಅಳೆಯಲಾಗಿವಿ. ಮಕ್ಕಳಿಗೆ ಬರೀ ಏನು ಹೇಳಾಕತ್ತೀವಿ ಅಂದ್ರೆ ಬರೇ ದುಡಿ ಸಂಪತ್ತನ್ನು ಗಳಿಸ ಅಂತ ಹೇಳಾಕತ್ತೀವಿ. ಅದಕ್ಕೆ ಮಕ್ಕಳು ಹಾಳಾಗತ್ತಾವು, ಮಕ್ಕಳ ದಾರಿ ತಪ್ಪಾಕತ್ತಾವು, ಮಕ್ಕಳು ಬರೀ ಕೇವಲ ಹಣದಿಂದ ಹೊಂಟಾವು.
ಬಂದಿರುವಂಥ 4 ದುಡ್ಡಿನೊಳಗೆ ಒಂದಿಷ್ಟು 4 ಜನಕ್ಕೆ ಹಂಚಪ್ಪ ಅಂತ ಹೇಳಿಕೊಡ್ಬೇಕು. ಅವಾಗ ಮಕ್ಕಳು ಪ್ರಬುದ್ಧರಾಗಿ ಬೆಳಿತಾವೆ. ಒಬ್ಬ ಕಟ್ಟಿ ಮ್ಯಾಲ ಅಜ್ಜಿ ಕುಂತ ಒಂದು ಹಾಡ ಹಾಡಕತ್ತಿದ್ಲ ಅಂತ. ಏನಂತ ಹಾಡಕತ್ತಿದ್ಲ ಅಂದ್ರೆ, ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮ ಮನೆಗೆ ಬಂದ ಊಟ ಹೋಗಯ್ಯ ಅಂತ ಹಾಡಾಡಕತ್ತಿದ್ಲ ಅಂತ. ಏನು ಹಾಡಕತ್ತಾಳ್ರಿ? ಕಲ್ಯಾಣ ಅಯ್ಯ ಕಲಬುರ್ಗಿ ಅಯ್ಯ ನಮ್ಮ ಮನೆಗೆ ಬಂದ ಉಂಡು ಹೋಗಯ್ಯ ಅಂತ ಹಾಡಾಡಕತ್ತಿದ್ಲ ಅಂತ. ಒಬ್ಬ ಭಿಕ್ಷುಕ ಹೊಂಟಿದ್ನಲ್ಲೇ. ಆ ಭಿಕ್ಷುಕ ಅಂದ, ಓಹೋ ಎಷ್ಟು ಚಲೋ ಅಜ್ಜಿ ಕರೆಯಾಕತ್ತಾಳಲ್ಲ, ಆಕೆ ಕಡೆ ದಾನ ಗೀನ ದಾಸೋ ಭಾಳ ಇರ್ಬೇಕು ತಡಿ, ಮನ್ಯಾಗ ಬಂದವ್ರಿಗೆ ಉಣಿಸ್ಬೋದು ತಡಿ ಅಂತ ತಿಳ್ಕೊಂಡು ಭಿಕ್ಷುಕ ಮನೆ ಮುಂದೆ ಹೋದ್ ನೋಡ್ರಿ. ಮನೆ ಮುಂದೆ ಹೋಗಿ ನಡಿಯವ ಎಲ್ಲಿ ಅಂದ್ಲಕ್ಕಿ ಒಳಗೆ ಅಂದ. ಎದಕ್ಕೆ? ಮತ್ತು ನೀನು ಹಾಡಾಡಕತ್ತಿದ್ದಲ್ಲ, ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ಮ ಮನೆಗೆ ಬಂದು ಉಂಡು ಹೋಗಯ್ಯ ಅಂತ ಮತ್ತೆ ಹಾಡಾಡಕತ್ತಿದ್ದಲ್ಲ, ಅದಕ್ಕೆ ಬಂದೀನಿ ಅಂದ. ಅವಾಗ ಏನು ಅನ್ಬೇಕು ಯಾಕೆ ಮುದುಕಿ? ನಾ ಹಾಡಿ ನನ್ನ ಚಟಕ ನೀ ನಡಿ ನಿನ್ನ ಮಟಕ ಅಂದ್ಲಕ್ಕಿ. ಹೆಂಗಾಗ್ಯಾವ್ರಿ ಈಗ? ಇದು ದಾನ ಏನ್ರಿ? ನೋಡ್ರಿ, ಭಾಳ ಚಲೋ ಗಳಿಸಿರುವಂಥ ಹಣದೊಳಗೆ ಒಂದು 4 ಪರೋಪಕಾರಕ್ಕೆ ಮೀಸಲಿಟ್ಬಿಟ್ರೆ ಬದುಕು ಭಾಳ ಚಂದ ಕಾಣ್ತದ. ಬದುಕು ಬಹಳ ಆನಂದವಾಗಬೇಕಾಗಿತ್ತಂದ್ರೆ ಒಂದು 4 ದುಡ್ಡು ಕೊಡಬೇಕು, ಅವಾಗ ಬದುಕು ಭಾಳ ಚಂದ ಕಾಣ್ತದ. ನೋಡ್ರಿ, ಗಳಿಸಿರುವಂಥ ಹಣ ಅದು ಇನ್ನೊಬ್ಬರ ಪಾಲಾಗಿ ಹೋಗಬೇಕು. ನಾಳೆ ನೀವು ಸತ್ತಾಗ ಭಾಳ ಚಲೋ ಮನೆ ಕಟ್ಟಿವ್ರಿ, ನಮ್ಮ ಜೊತೆಗೆ ಇರ್ತದಂದ್ರೆ ಇರ್ತದೇನ್ರಿ? ಸಾಧ್ಯನೇ ಇಲ್ಲ ಇರೋದಕ್ಕೆ. ಒಂದು ದಿನ ಅದು ಕೆಳಗೆ ಬೀಳೋದ, ಭಾಳ ಚಲೋ ತೊಗೊಂಡ ಕಾರನ್ನು ಕೂಡ ಗುಜರಿಗೆ ಹೋಗೋದ, ಎಲ್ಲವೂ ಕೂಡ ನಶಿಸಿ ಹೋಗುವಂಥ ಸಂದರ್ಭದೊಳಗೆ ನಾಳೆ ನೀ ಸತ್ತಾಗ ನೀ ಗಳಿಸಿರುವಂಥ 100 ಎಕರೆ ತೊಗೊಂಡು ಬರ್ರಿ ಅನ್ನಂಗಿಲ್ಲ. ಏನು ತೊಗೊಂಡು ಬರ್ರಿ ಅಂತಾರೆ? ಬಡ ಬಡ ಮುಚ್ಚ್ರಿ ವಾಸ ಬರಾಕತ್ತದ ಅಂತಾರಲ್ರಿ. ಬಡ ಬಡ ಎತ್ತರ ಟೈಮ್ ಆಗೈತೆ ಅಂತಾರೆ. ಎಲ್ಲಿ ಹೋಯ್ತ್ರಿ ಗಳಿಸಿರುವಂಥ? ಅಲೆಕ್ಸಾಂಡರ್ ಭಾಳ ಅದ್ಭುತವಾಗಿರುವಂಥ ಮಾತು ಹೇಳಿದ. ಇಡೀ 32ನೇ ವಯಸ್ಸಿನೊಳಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆಸಿಕೊಂಡಿರುವಂಥ, ಇಡೀ ಸಾಮ್ರಾಜ್ಯದ ಅರಸನಾಗಿರುವಂಥ ಅಲೆಕ್ಸಾಂಡರ್ ಕೊನೆಗೆ ತಾನು ಸತ್ತಾಗ ತನ್ನ ಮಂತ್ರಿಗಳನ್ನು ಕರೆಸಿ ತನ್ನ ಸೈನಿಕರನ್ನು ಕರೆಸಿ ಒಂದು ಮಾತು ಹೇಳಿದಂತ. ಏನು ಹೇಳಿದ ಅಂದರೆ, ನಾನು ಕೊನೆಗೆ ಸತ್ತಾಗ ನನ್ನ 2 ಕೈಗಳನ್ನು ಶವದ ಪೆಟ್ಟಿಗೆ ಮೇಲೆ ಏನು ಹೊತ್ಕೊಂಡು ಹೊಂಟಿರ್ತಿರಲ್ಲ, ಹೋಗುವಾಗ 2 ಕೈಗಳನ್ನು ಮ್ಯಾಲೆ ಹಿಂಗೆ ಬಿಟ್ಟು ಕರ್ಕೊಂಡು ಹೋರಿ ಅಂತ ಹೇಳಿದಂತ. ಅವಾಗ ಮಂತ್ರಿ ಸೈನಿಕರಿಗೆ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಇದೇನಿದು? ಒಬ್ಬ ರಾಜ್ಯ 32ನೇ ವಯಸ್ಸಿನೊಳಗೆ ಇಡೀ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆಸಿಕೊಳ್ಳುವಂಥ ಅಲೆಕ್ಸಾಂಡರ್ ಈ ಮಾತುಗಳನ್ನು ಹೇಳ್ತಾನಾದ್ರೆ ಯಾಕಂತ ಕೇಳಿದ್ರು ಅವರು. ಅವಾಗ ಅಲೆಕ್ಸಾಂಡರ್ ಹೇಳ್ತಾನ, ನಾನು ಯಾಕೆ 2 ಕೈಗಳನ್ನು ಮ್ಯಾಲೆ ಬಿಟ್ಟು ಹೊತ್ಕೊಂಡು ಹೋರಿ ಅಂದೆ ಅಂದ್ರೆ, ಈ ನಾಡಿನೊಳಗೆ ನಾ ಗಳಿಸೀನಿ ನಂದ 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 ಅಂತ ಏನು ಮೆರೆದಾಡಕತ್ತಾರಲ್ಲ, ಇಡೀ ಅರ್ಧ ಜಗತ್ತನ್ನೇ ಗೆದ್ದಿರುವಂಥ ಅಲೆಕ್ಸಾಂಡರ್ ಕೊನೆಗೆ ಏನನ್ನೂ ಒಯ್ಲಿಲ್ಲ ಅನ್ನುವಂಥ ಸಂದೇಶ ಈ ನಾಡಿಗೆ ಮುಟ್ಲಿ ಅಂತ 2 ಕೈಗಳನ್ನು ಮ್ಯಾಲೆ ಬಿಟ್ಟು ಕರ್ಕೊಂಡು ಹೋರಿ ಅಂತ ಹೇಳಿದಂತ. ನಾವು ಬರೀ ಇಟೀಟ ಗಳಿಸಿ ನಂದ ಐತ ಅಂತ ಮೆರೆದಾಡಕತ್ತೀವಿ. ಎಲ್ಲೈತ್ರಿ ನಿನ್ನ ಸಂಪತ್ತ? ನಾಳೆ ಸತ್ತಾಗ ಯಾವುದೂ ಬರಂಗಿಲ್ಲ, ನೀನು ಗಳಿಸಿರುವಂಥ ಬಂಗಾರ ಬರಂಗಿಲ್ಲ. ನೋಡ್ರಿ, ಕರೋನಾ ಟೈಮ್ನೊಳಗೆ ನಮ್ಮ ಆರೋಗ್ಯ ಏನು ಅನ್ನೋದು ಗೊತ್ತಾಯ್ತು. ಮೊನ್ನೆ ನಾವು ಈ ಗ್ಯಾಸ್ ಬಂದಾದಾಗ ಒಲಿ ಭಾಳ ಚಲೋಪ ಅನ್ನೋದು ಗೊತ್ತಾಯ್ತು. ಮುಂದೆ ಬರ್ತಾವೆ ಹಿಂಗೆ ಒಂದೊಂದು ಭಗವಂತ ಭಾಳ ಚಲೋ ಪ್ರತ್ಯಕ್ಷ ಮಾಡಿಸ್ತಾನೆ, ನಮಗೆ ಭಾಳ ಚಲೋ ಅರಿವು ಮಾಡಿಸ್ತಾನೆ. ಅದಕ್ಕೆ ನಿಜ ಪರಿಸ್ಥಿತಿ, ನಿಜ ಬದುಕು ಏನನ್ನೋದು ತಿಳ್ಕೊಂಡು ಬದುಕಿದಾಗ ಬದುಕು ಭಾಳ ಚಂದ ಕಾಣ್ತದ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ